Hi guys, welcome to Search Creator YouTube channel. In this video, we will going to learn the program 5A. In previously, we will learn program 4A and B. So now in this video, we are going to learn the program 5A. The program aim is demonstration of pattern recognition with and without using regular expression. So this is the aim for program 5A. The program is write a function called isNumber to recognize a pattern like 415 hyphen 555 hyphen 4242 without using regular expression, and also write the code to recognize the same pattern using regular expression. So this is the program. In this source code, you can also download our official website, or you can check out below description box. In that description box, I will provide our official website link. Okay, click on that link. You can visit our website on ಈ ಸೋರ್ಸ್ ಕೋಡ್, ಈ ಪೈಥಾನ್ ಪ್ರೋಗ್ರಾಮ್ ಸೋರ್ಸ್ ಕೋಡ್ ಅನ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಿಂದ ಅಂದ್ರೆ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ, ಪ್ರೊವೈಡ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ಗೆ ಬರುತ್ತೆ. ಸೊ ಓಕೆ, ಸೊ ಪ್ರೋಗ್ರಾಮು ಈ ತರ ಇದೆ. ಅಂದ್ರೆ ಎರಡು ಫಂಕ್ಷನ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೊದಲನೇ ಫಂಕ್ಷನ್ ಏನು ಅಂದ್ರೆ ಈಸ್ ನಂಬರ್, ಒಂದ್ ಫಂಕ್ಷನ್. ನೆಕ್ಸ್ಟ್ ಫಂಕ್ಷನ್ ಈ ಚೆಕ್ ಫೋನ್ ನಂಬರ್ ಅಂತ ಎರಡು ಫಂಕ್ಷನ್. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೋಗ್ರಾಮ್ ಓಪನ್ ಮಾಡಿದಾಗ. ಸೊ ಈಗ ನೀವು ಈ ಪ್ರೋಗ್ರಾಮ್ ನ ಅಥವಾ ಈ ಸೋರ್ಸ್ ಕೋಡ್ ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಅಥವಾ ನೀವು ಸರ್ಚ್ ಮಾಡೋದಾದ್ರೆ ನಿಮ್ಮ ಎನಿ ಸರ್ಚ್ ಇಂಜಿನ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ಮತ್ತೆ ಈ ತರ ಇಂಟರ್ಫೇಸ್ ಕಾಣಿಸುತ್ತಲ್ಲ, ಇಲ್ಲಿ ಸರ್ಚ್ ನೇಮ್ ಕೊಡಿ, ಸರ್ಚ್ ಕ್ರಿಯೇಟರ್ಸ್ VTUR -DTE ಅಂತ ನೇಮ್ ಕೊಟ್ಟು ಸರ್ಚ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಎರಡನೇ ಲಿಂಕ್ ಕಾಣಿಸುತ್ತೆ. ಸೊ ಇನ್ ದಟ್ ಲಿಂಕ್ ಕ್ಲಿಕ್ ಆನ್ ನೆಕ್ಸ್ಟ್, click on select your courses like engineering, select on that. Next click on computer science and engineering. In that scroll down, 4th semester, scroll down below. Okay, choose the Python programming library. Okay, ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬ್ರೇಟರಿ. ನೀವು ಪ್ರೀವಿಯಸ್ ಅಲ್ಲಿ ನೋಡಿರ್ಬೋದು ಪ್ರೋಗ್ರಾಮ್ 1 ಇಂದ ಪ್ರೋಗ್ರಾಮ್ 5 ವರೆಗೂ ಬರೀ ಸಿಂಗಲ್ PDF ಫೈಲ್ ಅಲ್ಲಿ ನೀವು ರೆಫರ್ ಮಾಡ್ಕೊಂಡು ಅದನ್ನೇ ಪ್ರೋಗ್ರಾಮ್ ನ ಕಾಪಿ ಮಾಡಿ ಅಥವಾ ನೋಡ್ಕೊಂಡು ಟೈಪ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಇದೆ. ಏನು ಅಂದ್ರೆ 10 ಪ್ರೋಗ್ರಾಮ್ಸ್ ಇದಾವಲ್ಲ, ಲ್ಯಾಬ್ ಪ್ರೋಗ್ರಾಮ್ಸ್. 10 ಪ್ರೋಗ್ರಾಮ್ಸ್ ನ ನಾನು ಇಲ್ಲಿ ಒಂದು ಫೈಲ್ ಮಾಡ್ಬಿಟ್ಟು ಸೊ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದೇ PDF ಫೈಲ್ ಅಲ್ಲಿ ರೆಫರ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥನೂ ಆಗುತ್ತೆ, ಮತ್ತೆ ಅಷ್ಟೊಂದು ಟೈಮ್ ಕೂಡ ನಿಮ್ಗೆ ಸೇವ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು 10 ಪ್ರೋಗ್ರಾಮ್ಸ್. ಪ್ರತಿಯೊಂದು ಪ್ರೋಗ್ರಾಮ್ಸ್ ನ ಡಿಸ್ಕ್ರಿಪ್ಷನ್ ಅಂದ್ರೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಪ್ರತಿಯೊಂದು. ಇನ್ನು ಅಂದ್ರೆ ಏಮ್ ಅಲ್ಲಿ ಕೊಟ್ಟಿದ್ರೆ ಫಂಡಮೆಂಟಲ್ಸ್ ಆಫ್ ಪೈಥಾನ್, ಮತ್ತೆ ಡೇಟಾ ಟೈಪ್ಸ್, ಆಪರೇಟರ್ಸ್, ಈ ತರ ಸಮ್ ಏಮ್ ಕೊಟ್ಟಿದ್ರಲ್ವಾ. ಸೊ ಈ ಏಮ್ ಏನು ಅಂದ್ರೆ ಪ್ರತಿಯೊಂದು ಪ್ರೋಗ್ರಾಮ್ಗೂ ಅರ್ಥ ಮಾಡ್ಕೋಬೇಕು ಅಂತ ಏಮ್ ಕೊಟ್ಟಿದ್ರೆ. ಸೊ ಆ ಏಮ್ ಮುನ್ನೆ ನಾನು ಏನ್ ಮಾಡಿ ಅರ್ಥ ಮಾಡಿಸೋದಕ್ಕೋಸ್ಕರ ಸಮ್ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದೇ ತರ ನೀವು ಪೈಥಾನ್ ಪ್ರೋಗ್ರಾಮ್ ಒಂದು ಡಿಸ್ಕ್ರಿಪ್ಷನ್ ಆಗಿ ಅಂದ್ರೆ ಬ್ರೀಫ್ ಆಗಿ ಕೊಟ್ಟಿರಲ್ಲ ಮೊದಲನೇ PDF ಫೈಲ್ ಅಲ್ಲಿ. ಸೊ ಇಲ್ಲಿ ಮೇನ್ ಫೈಲ್ ಇದೆಯಲ್ಲ, ಸೊ ಇಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡಬಹುದು. ಓಕೆ, ಸೊ ಇಲ್ಲಿ ಪಾಪ್ಔಟ್ ಇದೆಯಲ್ಲ, ಈ ಪಾಪ್ಔಟ್ ಹತ್ರ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಈ ಪೇಜ್ ಓಪನ್ ಆಗುತ್ತೆ. ಈ ಮೇನ್ PDF ಓಪನ್ ಆಗುತ್ತೆ. ಇದು 70 ಪೇಜ್ ಅನ್ನ ಹೊಂದಿದೆ. ಓಕೆ, ನೀವು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಪ್ರತಿಯೊಂದು ಫೈಲ್ನು ಕೂಡ ನೀವು ಇಲ್ಲಿ ಈ ತರ ಸ್ಕ್ರಾಲ್ ಮಾಡಿ, ಸೊ ಇಲ್ಲಿ ನೋಡಿ ಪ್ರತಿಯೊಂದು ಫೈಲ್ ಕೂಡ ಇಲ್ಲಿ ನೀವು ಕಾಪಿ ಮಾಡ್ಕೋಬಹುದು. ಸೊ ಓಕೆ, ಈ ಸಿಂಗಲ್ ಫೈಲ್ ನ ಕಾಪಿ ಮಾಡ್ಕೊಂಡು ಅಥವಾ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಅಂದ್ಕೋತೀನಿ. ಓಕೆ, ಸೊ ಈ ಡೌನ್ಲೋಡ್ ಮಾಡಿದಾದ್ಮೇಲೆ ಓಪನ್ ದಿ ಪೈಚಾರ್ಮ್. ಸೊ ಈ ಪೈಚಾರ್ಮ್ ಓಪನ್ ಮಾಡಿದ್ಮೇಲೆ ನಾನು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ನಾನು ತೋರಿಸಿದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಯಾರ್ಯಾರು ನೋಡಿಲ್ಲ
ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ನೀವು ನೋಡಬಹುದು. ಓಕೆ, ಇಲ್ಲಿ ನಾನೊಂದು ಮಾಡೆಲ್ ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಏನ್ ಮಾಡೆಲ್ ಅಂದ್ರೆ RE ನೇಮೇ ಸ್ಪೆಸಿಫೈ ಮಾಡ್ತಿದ್ದೆ, ಅಥವಾ RE ಅನ್ನೋದು ಕೀವರ್ಡ್ ಆಗಿದೆ. RE ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಮಾಡೆಲ್ ಅಂತ. RE ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಮಾಡೆಲ್ ಅಂತ. ಈ ಮಾಡೆಲ್ ನಾನು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ ಮಾಡೆಲ್ ನ ಇಂಪೋರ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಎರಡು ಫಂಕ್ಷನ್ ನಾವು ಡಿಫೈನ್ ಮಾಡಬೇಕು. ಮೊದಲನೇ ಫಂಕ್ಷನ್ ಈಸ್ ಫೋನ್ ನಂಬರ್. ಅಂದ್ರೆ ಫೋನ್ ನಂಬರ್ ಲೈಕ್ ಯಾವ ತರ ಇರುತ್ತೆ ಅಂದ್ರೆ, ನಮ್ಗೆ ಗೊತ್ತು 10 ನಂಬರ್ಸ್ ಇರುತ್ತೆ, ಅದರ ಪ್ಯಾಟರ್ನ್ ಮ್ಯಾಚಿಂಗ್ ಅಥವಾ ರೆಗ್ಯುಲರ್ ಎಕ್ಸ್ಪ್ರೆಷನ್. ಸೊ ಈ ಪೈಥಾನ್ ನಲ್ಲಿ ಫೋನ್ ನಂಬರ್ ಯಾವ ತರ ಇರ್ಬೇಕಂದ್ರೆ 12 ಡಿಜಿಟ್ ಆಗಿರ್ಬೇಕು, ವಿತ್ ಐಫನ್ ಸೇರಿಸಿ 12 ಡಿಜಿಟ್ ಆಗಿರ್ಬೇಕು. ನಾನು ತೋರಿಸ್ತೀನಿ ಯಾವ ತರ 12 ಡಿಜಿಟ್ ಆಗಿರುತ್ತೆ ಅಂತ. ಓಕೆ, ಏನಾದ್ರೂ 12 ಡಿಜಿಟ್ ಆಗಿಲ್ಲ ಅಂದ್ರೆ ಅದು ಎರರ್ ನ ಥ್ರೋ ಮಾಡಬೇಕು. ಓಕೆ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು, ಡಿಫೈನ್ ಈಸ್ ನಂಬರ್ ಸ್ಟ್ರಿಂಗ್ STR ಅಂದ್ರೆ ನಂಬರ್ ಸ್ಟ್ರಿಂಗ್. ಇಫ್ ನಂಬರ್ ಸ್ಟ್ರಿಂಗ್ ಲೆಂತ್ ನಾಟ್ ಈಕ್ವಲ್ ಟು 12 ಆಗಿಲ್ಲ ಅಂದ್ರೆ ಏನ್ ಎರರ್ ಥ್ರೋ ಮಾಡಬೇಕು, ರಿಟರ್ನ್ ಫಾಲ್ಸ್ ನ ಥ್ರೋ ಮಾಡಬೇಕು. ಓಕೆ, ಇರ್ಲಿಲ್ಲ ಅಂದ್ರೆ 12 ನಂಬರ್ಸ್ ಇರ್ಲಿಲ್ಲ ಅಂದ್ರೆ ಓಕೆ, ಅದು ರಿಟರ್ನ್ ಏನ್ ಮಾಡಬೇಕು, ಫಾಲ್ಸ್ ಅಂತ ರಿಟರ್ನ್ ಮಾಡಬೇಕು. ಈಗ ಫಾರ್ ಐ ಇನ್ ರೇಂಜ್ ನಂಬರ್ ರೇಂಜ್ ಎಷ್ಟಿರ್ಬೇಕು, ಮ್ಯಾಕ್ಸಿಮಮ್ ಈಸ್ ಈಕ್ವಲ್ಸ್ ಟು 3 ಇತ್ತು ಅಂದ್ರೆ ಓಕೆ, ಅದು ಎಲ್ಲಿ ಸ್ಟೋರ್ ಆಗುತ್ತೆ, ಐಗೆ ಸ್ಟೋರ್ ಆಗುತ್ತೆ. ಈಸ್ ಈಕ್ವಲ್ ಟು 3 ಇತ್ತು ಮತ್ತು ಅಥವಾ ಆರ್ ಲಾಜಿಕಲ್ ಆಪರೇಟರ್ ಯೂಸ್ ಮಾಡಿ ಆರ್ ಅಂತ. ಮತ್ತೆ ಐ ಈಸ್ ಈಕ್ವಲ್ಸ್ ಟು 7 ಕೂಡ ನಾನು ತೋರಿಸ್ತೀನಿ ಆ ತರ ಅಂತ. ಸೊ 3 ಮತ್ತೆ 7 ಇತ್ತು ಅಂದ್ರೆ ವಿತ್ ಇನ್ಕ್ಲೂಡೆಡ್ ಡ್ಯಾಶ್ ಅಂದ್ರೆ ಇಲ್ಲಿ ಐಫನ್ ಕಾಣಿಸಲ್ಲ, ಸೊ ಈ ಡ್ಯಾಶ್ ಇತ್ತು ಅಂದ್ರೆ ನಮ್ಗೆ ಕರೆಕ್ಟ್ ಬಂದಿದೆ ಅಂತ ಅರ್ಥ. ಒಂದ್ ವೇಳೆ ಈ ಐಫನ್ ಇಲ್ಲ, ಬರೀ ನಂಬರ್, ಜಸ್ಟ್ ನಂಬರ್, ಕಾಮನ್ ನಾವು ನಂಬರ್ ತೋರಿಸ್ತೀವಲ್ಲ, ಸೊ ಆತರ ನಂಬರ್ ಇತ್ತು ಅಂದ್ರೆ ಎರರ್ ಥ್ರೋ ಮಾಡೋದು ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ಫಾರ್ ಲೂಪ್ ಅಲ್ಲಿ ಐ ಈಸ್ ಈಕ್ವಲ್ಸ್ ಟು 3 ಆರ್ ಐ ಈಸ್ ಈಕ್ವಲ್ಸ್ ಟು 7 ಅಂತ ಮೆನ್ಷನ್ ಮಾಡಿದೀನಿ. ಮತ್ತೆ ನಾಟ್ ಈಕ್ವಲ್ ಟು ಐಫನ್ ಇರ್ಲಿಲ್ಲ ಅಂದ್ರೆ ರಿಟರ್ನ್ ಪಾಸ್ ಬಂದ್ರೆ ಎರರ್ ಥ್ರೋ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನಂಬರ್ ಸ್ಟ್ರಿಂಗ್ ಆಫ್ ಐ ನಾಟ್ ಈಕ್ವಲ್ ಟು ಐಫನ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ರಿಟರ್ನ್ ಫಾಲ್ಸ್ ಅಂತ ಎರರ್ ಥ್ರೋ ಮಾಡಬೇಕು. ಓಕೆ, ಈಸ್ ಡಿಜಿಟ್ ಇರ್ಲಿಲ್ಲ ಅಂದ್ರೂ ಕೂಡ ಅದು ಕೂಡ ಎರರ್ ಥ್ರೋ ಮಾಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಇಫ್ ನಂಬರ್ ಸ್ಟ್ರಿಂಗ್ ಆಫ್ ಡಾಟ್ ಅಂತ ನಾನು ಆಲ್ರೆಡಿ ಹೇಳಿದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಡಾಟ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಆಕ್ಸೆಸಿಂಗ್ ಐಡೆಂಟಿಫೈರ್, ಅಂದ್ರೆ ನಂಬರ್ ಆಫ್ ಐ ಅಲ್ಲಿ ಈಸ್ ಡಿಜಿಟ್ ಈಕ್ವಲ್ ಟು ಇರ್ಲಿಲ್ಲ ಅಂದ್ರೆ ರಿಟರ್ನ್ ಪಾಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡಿರೋದು ಈಸ್ ಈಕ್ವಲ್ಸ್ ಟು ಫಾಲ್ಸ್. ಏನ್ ಎರರ್ ಥ್ರೋ ಮಾಡ್ಬೇಕು ಅಂದ್ರೆ ರಿಟರ್ನ್ ಫಾಲ್ಸ್ ಅಂತ ಥ್ರೋ ಮಾಡಬೇಕು. ಸೊ ಇಫ್ ಇನ್ ಕೇಸ್ ಈಸ್ ನಂಬರ್ ಕರೆಕ್ಟ್ ಆಗಿತ್ತು ಅಂದ್ರೆ ಟ್ರೂನ, ಅಂದ್ರೆ ನಾವ್ ಎಂಟರ್ ಮಾಡೋ ನಂಬರ್ ಕರೆಕ್ಟ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಕರೆಕ್ಟ್ ಇದೆ ಅಂತ, ಏನು ಎರರ್ ತೋರಿಸುತ್ತೆ ಕರೆಕ್ಟ್ ಇದೆ ಅಂತ ತೋರಿಸ್ಬೇಕು. ಇದು ಫಂಕ್ಷನ್. ಇನ್ ಎರಡನೇ ಫಂಕ್ಷನ್ ಚೆಕ್ ಫೋನ್ ನಂಬರ್. ಮೊದಲನೇ ಫಂಕ್ಷನ್ ಈಸ್ ನಂಬರ್, ಇನ್ ಎರಡನೇ ಫಂಕ್ಷನ್ ಚೆಕ್ ಫೋನ್ ನಂಬರ್. ಸೊ ಫೋನ್ ನಂಬರ್ ನಾವ್ ಎಂಟರ್ ಮಾಡಿರೋದು ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಫೋನ್ ಅಂಡರ್ಸ್ಕೋರ್ ನಮ್ ಅಂಡರ್ಸ್ಕೋರ್ ಪ್ಯಾಟ್ರನ್ ಅನ್ನೋದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಸೊ ಈ ವೇರಿಯೇಬಲ್ ಗೆ ಏನ್ ನಾನು ಅಸೈನ್ ಮಾಡ್ತೀನಿ ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಂದ ಆಕ್ಸೆಸ್ ಮಾಡ್ತಾ ಇದೀನಿ ಏನನ್ನ, ಕಂಪೈಲ್ ಫಂಕ್ಷನ್ ಯೂಸ್ ಮಾಡ್ಕೊಂಡು. ಸೊ ಮೊದಲೇ ಪ್ಯಾಟರ್ನ್ ಏನು ಅಂದ್ರೆ 3 ನಂಬರ್ಸ್ ಇರಬೇಕು ಐಫಾನ್, ಮತ್ತೆ 3 ನಂಬರ್ಸ್ ಇರಬೇಕು ಐಫಾನ್, ಮತ್ತೆ 4 ನಂಬರ್ಸ್ ಇರಬೇಕು. ಸೊ ಇದು ಪ್ಯಾಟರ್ನ್ ಆಗಿದೆ. ಸೊ ಅವರೇ ಕೊಟ್ಟಿದ್ರೆ ಪ್ಯಾಟರ್ನ್ ಯಾವ ತರ ಇರಬೇಕು ಅಂತ, ಅಂದ್ರೆ 3 ನಂಬರ್ಸ್ ಇರಬೇಕು, ಮತ್ತೆ ಐಫನ್ ಇರಬೇಕು, ಮತ್ತೆ 3 ನಂಬರ್ಸ್ ಇರಬೇಕು, ಮತ್ತೆ ಐಫನ್ ಇರಬೇಕು, ಮತ್ತೆ 4 ನಂಬರ್ಸ್ ಇರಬೇಕು. ಸೊ ಇದು ಪ್ಯಾಟರ್ನ್ ಆಗಿದೆ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಪ್ಯಾಟರ್ನ್ ಆಗಿದೆ. ಇಫ್ ಪ್ಯಾಟರ್ನ್ ಏನಾದ್ರು ಮ್ಯಾಚ್ ಆಯ್ತು ಅಂದ್ರೆ ರಿಟರ್ನ್ ಟ್ರೂ ಮಾಡಬೇಕು. ಮ್ಯಾಚ್ ಆಗಿಲ್ಲ ಅಂದ್ರೆ, ಪ್ಯಾಟರ್ನ್ ಇರ್ಲಿಲ್ಲ ಅಂದ್ರೆ ರಿಟರ್ನ್ ಫಾಲ್ಸ್ ಮಾಡಬೇಕು. ಈ ತರ ಅಂದ್ರೆ 3 ಮತ್ತೆ 3 ಐಫನ್ 3 ಮತ್ತೆ ಐಫನ್ 4 ಈ ತರ ಪ್ಯಾಟರ್ನ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಎರರ್ನ ಥ್ರೋ ಮಾಡಬೇಕು. ಅದೇ ರಿಟರ್ನ್ ಫಾಲ್ಸ್ ಅಂತ ಥ್ರೋ ಮಾಡಬೇಕು. ಈಗ ಸೊ ಇವೆರಡು ಫಂಕ್ಷನ್ ಡಿಫೈನ್ ಮಾಡಿದಾದ್ಮೇಲೆ ಸೊ ನಾವ್ ಎಂಟರ್ ಮಾಡಬೇಕು ಒಂದು ನಂಬರ್ನ. ಸೊ ಯಾವ ತರ ನಾವು ಫಸ್ಟ್ ಎಂಟರ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕು. ಅದೇ ಫೋನ್ ನಮ್ ಈಸ್ ಈಕ್ವಲ್ಸ್ ಟು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಎಂಟರ್ ಎ ಫೋನ್ ನಂಬರ್ ಅಂತ ಟೈಪ್ ಮಾಡಬೇಕು. ಸೊ ಅದೇ ಇಲ್ಲಿ ಎಂಟರ್ ಮಾಡೋದು. ಇನ್ಪುಟ್ ಫಂಕ್ಷನ್ ಒಳಗೆ ಒಂದು ಎಂಟರ್ ಎ ನಂಬರ್ ಅಂತ ತಗೊಂಡಿದೀನಿ. ಸೊ ಇಲ್ಲಿ ಈಗ ಎರಡಲ್ಲಿ ಚೆಕ್ ಮಾಡ್ಬೇಕು, ಒಂದು ವಿತೌಟ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಮತ್ತೆ ವಿತ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆ,
ಸೊ ಈಗ ವಿತೌಟ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇದು ನಮಗೆ ಪ್ರಿಂಟ್ ಆಗಬೇಕು. ಸೊ ನಾವು ಎಂಟರ್ ಮಾಡಿರೋದು ವಿತೌಟ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ಏನು ಈಸ್ ನಂಬರ್ ವ್ಯಾಲಿಡ್ ನಂಬರ್ ಅಥವಾ ಇನ್ವ್ಯಾಲಿಡ್ ನಂಬರ್ ಅಂತ ಚೆಕ್ ಮಾಡುತ್ತೆ. ಇಲ್ಲಿ ಅವಾಗ ಈ ಫಂಕ್ಷನ್ ಕಾಲ್ ಮಾಡಿದ್ನಲ್ವ ಅವಾಗ ಎಲ್ಲಿ ಹೋಗುತ್ತೆ ಡಿಫೈನ್ ಮಾಡೋದು ಎಲ್ಲಿ ಫಂಕ್ಷನ್ ಇದೆ. ಸೊ ಇಲ್ಲಿ ಫಂಕ್ಷನ್ ಡಿಫೈನ್ ಮಾಡಿದೆ ಇಲ್ಲಿಗೆ ಬರುತ್ತೆ, ಫಂಕ್ಷನ್ ಕಾಲ್ ಇಲ್ಲಿ ಬರುತ್ತೆ. ಓಕೆ, ಇದು ವಿತೌಟ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಏನಾದ್ರು ನಂಬರ್ ಎಂಟರ್ ಮಾಡೋದು ವ್ಯಾಲಿಡ್ ಆಗಿದ್ರೆ ಸೊ ಅದು ಪ್ರಿಂಟ್ ಮಾಡುತ್ತೆ ವ್ಯಾಲಿಡ್ ಫೋನ್ ನಂಬರ್ ಅಂತ. ಒಂದ್ ವೇಳೆ ನಾನು ಎಂಟರ್ ಮಾಡಿರೋ ನಂಬರ್ ಇನ್ವ್ಯಾಲಿಡ್ ಆಗಿದ್ರೆ ಇನ್ವ್ಯಾಲಿಡ್ ಫೋನ್ ನಂಬರ್ ಅಂತ ಪ್ರಿಂಟ್ ಮಾಡುತ್ತೆ. ಈಗ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅವಾಗ ಅಂದ್ರೆ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೆಂಗ್ ತೋರಿಸುತ್ತೆ ಅಂದ್ರೆ ಚೆಕ್ ನಂಬರ್, ಚೆಕ್ ಫೋನ್ ನಂಬರ್ ಇದು ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿದೀವಿ. ಸೊ ಈಗ ಏನ್ ಮಾಡ್ಬೇಕು, ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಮಾಡಿದ್ಮೇಲೆ ಇಲ್ಲೊಂದು ಫಂಕ್ಷನ್ ಕಾಲ್ ಮಾಡಿದ್ವಿ ಚೆಕ್ ಫೋನ್ ನಂಬರ್ ಅಂತ. ಸೊ ಈ ಫಂಕ್ಷನ್ ಕಾಲ್ ಇಲ್ಲಿಗೆ ಫಂಕ್ಷನ್ ರೆಫರ್ ಮಾಡುತ್ತೆ ಅಂದ್ರೆ ಚೆಕ್ ಫೋನ್ ನಂಬರ್ ಅಂತ ಇದೆಯಲ್ಲ ಸೊ ಇಲ್ಲಿಗೆ ರೆಫರ್ ಮಾಡುತ್ತೆ. ಸೊ ಚೆಕ್ ಫೋನ್ ನಂಬರ್ ಕರೆಕ್ಟ್ ಆಗಿತ್ತು ಅಂದ್ರೆ ವ್ಯಾಲಿಡ್ ಫೋನ್ ನಂಬರ್ ಅಂತ ಪ್ರಿಂಟ್ ಮಾಡುತ್ತೆ. ಇಫ್ ಇನ್ ಕೇಸ್ ಚೆಕ್ ಫೋನ್ ನಂಬರ್ ಇಸ್ ನಾಟ್ ವ್ಯಾಲಿಡ್ ಆಗಿರುತ್ತೆ ಅಂದ್ರೆ ಇನ್ವ್ಯಾಲಿಡ್ ಫೋನ್ ನಂಬರ್ ಅಂತ ನಮ್ಗೆ ಪ್ರಿಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಔಟ್ಪುಟ್ ನೋಡೋಣ, ನಮ್ಗೆ ಅರ್ಥ ಆಗುತ್ತೆ. ಸೊ ರನ್ ಪ್ರೋಗ್ರಾಮ್ 5 ಅಂತ ರನ್ ಮಾಡೋಣ. ಪ್ರೋಗ್ರಾಮ್ ಕೊಟ್ಬಿಟ್ಟು ಇಲ್ಲಿ ಫೋನ್ ನಂಬರ್ ಎಂಟರ್ ಮಾಡೋಣ. ಫಾರ್ ಎಕ್ಸಾಂಪಲ್ ಈಗ ನೀವು ನಾರ್ಮಲ್ ಆಗಿ ಫೋನ್ ನಂಬರ್ ಈ ತರ ಇರುತ್ತೆ ಅನ್ಕೊಳ್ಳಿ, 6363645987 ಈ ತರ ನಾರ್ಮಲ್ ಫೋನ್ ನಂಬರ್ ನಿಮ್ಗೆಲ್ಲ ಇರುತ್ತೆ. ಈ ತರ ಎಂಟರ್ ಮಾಡಿದ್ರೆ ಏನ್ ಮಾಡುತ್ತೆ ಅದು ವಿತೌಟ್ ಯೂಸಿಂಗ್ ಇನ್ವ್ಯಾಲಿಡ್ ಫೋನ್ ನಂಬರ್ ಅಂತ ತೋರಿಸುತ್ತೆ. ಅವರು ಒಂದು ಪ್ಯಾಟರ್ನ್ ಕೊಟ್ಟರೆ ಯಾವ ತರ ಇರ್ಬೇಕು, 3 ಮತ್ತೆ -3 ಮತ್ತೆ 4 ಇರ್ಬೇಕು. ಇದು ಪ್ಯಾಟರ್ನ್ ಮ್ಯಾಚಿಂಗ್. ಸೊ ಇದೇ ವಿತೌಟ್ ಯೂಸಿಂಗ್ ಮತ್ತೆ ವಿತ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ಅದೇ ಪ್ಯಾಟರ್ನ್ ಮ್ಯಾಚಿಂಗ್ ಅಂತ ಕರಿತೀವಿ. ಸೊ ಈಗ ಈ ತರ ಎಂಟರ್ ನೀವು ಮಾಡೋ ಹಾಗಿಲ್ಲ, ಅದಕ್ಕೆ ಪ್ಯಾಟರ್ನ್ ಏನು ಆ ಪ್ಯಾಟರ್ನ್ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ 636-4789 ಇದೇ ನಂಬರ್ ನಾವಲ್ಲೇ ಕೊಟ್ಟಿದ್ದು ವಿತ್ ಏನು ಅಂದ್ರೆ ವಿತೌಟ್ ಐಫೋನ್ ಕೊಡದೆ, ಅದಕ್ಕೋಸ್ಕರ ನಮಗೆ ತೋರಿಸ್ತು. ಈಗ ಐಫೋನ್ ಕೊಟ್ಟಿದ್ದೀನಿ ಮೆನ್ಷನ್ ಮಾಡಿದೀನಿ, ಏನಂತ ತೋರಿಸುತ್ತೆ ನೋಡೋಣ. ನೋಡಿ, ವ್ಯಾಲಿಡ್ ಫೋನ್ ನಂಬರ್ ವಿತೌಟ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ವ್ಯಾಲಿಡ್ ಫೋನ್ ನಂಬರ್ ಅಂತ ನಮಗೆ ಪ್ರಿಂಟ್ ಮಾಡ್ತಿದೆ. ಮತ್ತೆ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ವ್ಯಾಲಿಡ್ ಫೋನ್ ನಂಬರ್ ಅಂತ ನಮಗೆ ಮೆನ್ಷನ್ ಮಾಡಿದೆ. ಸೊ ದಿಸ್ ಇಸ್ ದಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಪ್ರೋಗ್ರಾಮ್ ಇನ್ ಪ್ರೋಗ್ರಾಮ್ 5A. Okay, we will see on next video. Until then, bye bye.